ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ನಿಮ್ಮ ಬಳಿ ಹಂಚ್ಕೊಳ್ತಿರೋ ವಿಷಯ ಭೂಮಂಡಲದ ಗಮನ ಸೆಳೆದ ವಿಶ್ವವಿಖ್ಯಾತ ತೀರ್ಥಕ್ಷೇತ್ರ ಪ್ರಯಾಗ್ರಾಜ್ನಲ್ಲಿ ನಡೀತಾರೋ ಕುಂಭಮೇಳಕ್ಕೆ ಹೋಗಿರೋದ್ರ ಬಗ್ಗೆ. ಇದಕ್ಕೂ ಮುಂಚೆ ಕುಂಭಮೇಳದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕುಂಭಮೇಳ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಆ ಕುಂಭಮೇಳದ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತದೆ ಅನ್ನೋ ನಂಬಿಕೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಅಂದರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿಗಳು ಸಂಗಮವಾಗಿರೋ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ. ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ 4 ಗ್ರಹಗಳು ಒಂದೇ ಕಡೆ ಸೇರುವ ಅಪರೂಪದ ಸಂಯೋಜನೆ ಆಗೋದು. ಹಿಂದೂಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಅಮೃತದ ಹನಿಗಳು ಬಿದ್ದ ಸಮಯ. ಆ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅನ್ನೋ ನಂಬಿಕೆ. ನಿಜಕ್ಕೂ ವಿಸ್ಮಯ ಜಗತ್ತು ಅನಿಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಶತಮಾನಕ್ಕೆ ಒಂದೇ ಸಲ ಈ ಮಹಾಕುಂಭಮೇಳ ನಡೆಯೋದು. ಒಂದು ಪೀಳಿಗೆಯ ಜನರಿಗೆ 4 ಕುಂಭಮೇಳಗಳನ್ನು ಅನುಭವ ಸಿಗಲ್ಲ. ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಸಿಕ್ಕಿರುವ ಮಹಾಯೋಗವಿದು ಅಂದ್ಕೋಬಹುದು. ಮುಂದಿನ ಮಹಾಕುಂಭಮೇಳ 2169ನೇ ವರ್ಷಕ್ಕೆ ನಡೆಯುತ್ತಂತೆ. ವಿಜ್ಞಾನ ತರ್ಕಕ್ಕೆ ಸಿಲುಕದ ರಹಸ್ಯವಾಗಿರುವ ಈ ಕುಂಭಮೇಳಕ್ಕೆ ಹೋಗಿ ಬರೋಣ. ನನ್ನ ತಂಗಿ ಇರೋದು ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಅವರು ಅಲ್ಲಿಂದ ಕುಂಭಮೇಳಕ್ಕೆ ಹೋಗಿದ್ದಾರೆ. ಸೊ ಅವಳು ಯಾವ ರೀತಿ ಇಂದೋರಿಂದ ಪ್ರಯಾಗ್ರಾಜ್ಗೆ ಹೋದರು, ಅವರ ಪ್ರಯಾಣ ಹೇಗಿತ್ತು, ಹೋಗೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದೆಲ್ಲ ನನಗೆಷ್ಟು ಹೇಳಿದ್ದಾಳೆ, ಅದನ್ನೇ ನಿಮ್ಮ ಜೊತೆ ನಾನು ಹಂಚ್ಕೋತಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ ಆ್ಯಂಡ್ ವೆಲ್ಕಮ್ ಟು ಪ್ರಯಾಗ್ರಾಜ್. ಇಂದೋರಿಂದ ಪ್ರಯಾಗ್ರಾಜ್ಗೆ ಒಂದು ಸೈಡ್ 900 ಕಿಲೋಮೀಟರ್ ಆಗುತ್ತೆ. ಅವಳು ಕುಂಭಮೇಳ ಶುರುವಾದ ದಿನದಿಂದ ಹೋಗಬೇಕು ಅಂದ್ಕೋತಿದ್ಲು. ಬಟ್ ಮಧ್ಯದಲ್ಲಿ ಆದ ಕೆಲವು ಅವಘಡಗಳನ್ನು ನೋಡಿ ಹೆದರಿ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿದ್ಲು. ಈಗ ಕೆಲವು ದಿನದಿಂದ ಅಲ್ಲಿನ ಪರಿಸ್ಥಿತಿ ಸುಧಾರಿಸಿದೆ, ಯಾವುದೇ ತೊಂದರೆ ಇಲ್ಲ, ಹೋಗಿ ಬರ್ಬೋದು ಅಂತ ಗೊತ್ತಾದ ಮೇಲೆ ಮತ್ತೆ ಹೋಗಿ ಬರೋಣ ಅಂತ ಸಡನ್ ಡಿಸೈಡ್ ಮಾಡಿ ಹೊರಟರು. ಆ ವಿಷಯನ ನನಗೂ ನಮ್ಮ ಅಮ್ಮಂಗೆ ಅಷ್ಟೇ ಹೇಳಿದ್ಲು. ನಮ್ಮ ಅಪ್ಪಂಗೆ ಹೇಳಿದರೆ ಹೋಗೋದು ಬೇಡ ಅಂತಾರೆ ಅಂತ, ತುಂಬ ಗಲಾಟೆಯಲ್ಲಿ ಸುಮ್ಮನೆ ಯಾಕೆ ಬೇಕಂತ ಹೋಗೋಕ್ಕೆ ಬಿಡೋಲ್ಲ ಅಂತ ನಮಗಷ್ಟೇ ಹೇಳಿದ್ಲು. ನಮ್ಮ ಅಪ್ಪಂಗೆ ಹೋಗಿ ಬಂದಮೇಲೆ ವಿಷಯ ಹೇಳಿದ್ದು. ನಮಗೂ ಒಂದು ಕಡೆ ಭಯ ಇತ್ತು, ಏನಾದರೂ ತೊಂದರೆ ಆದರೆ ಅಂತ. ಆದರೂ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನಮ್ಮ ಕಡೆ ಬರ್ತಿದೆ ಅಂದಮೇಲೆ ನಾವು ಇದೇ ದೇಶದಲ್ಲಿದ್ದು ಇದರ ಅನುಭವ ಪಡೆಯದೇ ಇರೋದು ಹೇಗೆ ಅಂತ ಆ ಶಿವನ ಮೇಲೆ ಭಾರ ಹಾಕಿ ಹೋಗಿ ಬರೋಕ್ಕೆ ಹೇಳಿದ್ವಿ. ಪ್ರತಿ ಗಂಟೆಗೂ ಕಾಲ್ ಮಾಡಿ ಕೇಳ್ಕೊತಿದ್ದು, ಎಲ್ಲಿದ್ದೀರಾ, ಸೇಫ್ ಇದ್ದೀರಾ ಅಂತ. ಮೊದಲಿಗೆ ಅವರು ಇಂದೋರಿಂದ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ತಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದರು. ಭೋಪಾಲ್, ಜಬಲ್ಪುರ್, ತಟ್ನಿ, ರೇವಾ ಮಾರ್ಗವಾಗಿ ಪ್ರಯಾಗ್ರಾಜ್ ತಲುಪಿದರು. ನೈಟ್ ಕೂಡ ಡ್ರೈವ್ ಸ್ಟಾಪ್ ಮಾಡಿಲ್ಲ. ಮಧ್ಯದಲ್ಲಿ 1 ಅವರ್ ಕಾರ್ ಸ್ಟಾಪ್ ಮಾಡಿ ಕಾಫಿ, ಟೀ, ಟಿಫನ್ ಮಾಡಿಕೊಂಡು ಕಾರಲ್ಲೇ ರೆಸ್ಟ್ ಮಾಡಿ ಹೋಗಿದ್ದಾರೆ. ಪ್ರಯಾಗ್ರಾಜ್ ನಿಯರಲ್ಲಿ ಕೆಲವೊಂದು ಜನ ಕ್ಯಾಂಪ್ಗಳು ಹಾಕೊಂಡಿದ್ರಂತೆ, ಫೈರ್ ಇಂಜಿನ್ ಮತ್ತು ಪೊಲೀಸ್. ಅಲ್ಲಿ ಮಕ್ಕಳಿಗೆ, ಲೇಡೀಸ್ಗೆ ಟಾಯ್ಲೆಟ್ ವ್ಯವಸ್ಥೆ, ಮೆಡಿಷನ್, ಫುಡ್, ರೆಸ್ಟ್ ರೂಮ್ಗಳು ವ್ಯವಸ್ಥೆ ಇತ್ತಂತೆ. ಪ್ರಯಾಗ್ರಾಜ್ನ ಬೆಳಗ್ಗೆ 9 ಗಂಟೆಗೆ ತಲುಪಿದ್ದಾರೆ. ಆದರೆ ಸಿಟಿ ಎಂಟರಲ್ಲೇ ಸಖತ್ ಟ್ರಾಫಿಕ್ ಇತ್ತಂತೆ. 1 ಕಿಲೋಮೀಟರ್ ಪಾಸ್ ಆಗೋಕ್ಕೆ 3 ಅವರ್ ಟ್ರಾಫಿಕ್ ಕಾಯ್ದಿದ್ದಾರೆ. ಅಲ್ಲಿಂದ ಓಲ್ಡ್ ಯಮುನಾ ಬ್ರಿಡ್ಜ್ ಹತ್ರ ಕಾರ್ ಪಾರ್ಕಿಂಗ್ ಇದ್ದಿದ್ದಂತೆ. ಅಲ್ಲಿಂದ ಘಾಟ್ ಸೆಕ್ಟರ್ಗೆ ಹೋಗಬೇಕಿತ್ತಂತೆ, ಅಂದರೆ ಸಂಗಮಕ್ಕೆ ಹೋಗೋದಕ್ಕೆ. ಅಲ್ಲಿ ಸುಮಾರು 20 ಸೆಕ್ಟರ್ಗಳು ಇದ್ವಂತೆ. ಅಲ್ಲಿಂದ ಒಂದು ಪಾರ್ಕಿಂಗ್ ಪ್ಲೇಸಿಂದ ಒಂದು 5 ಕಿಲೋಮೀಟರಷ್ಟು ನಡ್ಕೊಂಡೇ ಬರಬೇಕಿತ್ತಂತೆ. ಆದರೂ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಒಂದು ಕಿಲೋಮೀಟರ್ನಷ್ಟು ನಡ್ಕೊಂಡು ಬಂದಿದ್ದಾರೆ. ನಡ್ಕೊಂಡು ಬರ್ತಾನೆ ಮಗನ ಬೇರೆ ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡೇ ಬಂದಿದ್ದಾರೆ. ಎಲ್ಲಿ ನೋಡಿದರೂ ಜನವೋ ಜನ, ಲಕ್ಷಾಂತರ ಜನ ಈ ಥರನೇ ನಡ್ಕೊಂಡೇ ಹೋಗ್ತಾ ಇರೋದೇ ಅಂತೆ. ಅಲ್ಲಿ ಸ್ವಲ್ಪ 1 ಕಿಲೋಮೀಟರ್ನಷ್ಟು ನಡ್ಕೊಂಡು ಬಂದು ಅಲ್ಲೊಂದು ಆಟೋ ಸಿಕ್ಕಿದೆ. ಆಟೋದಲ್ಲಿ ಒಂದು ಸ್ವಲ್ಪ ದೂರ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಅವ್ರು ಬಿಡ್ತೀವಿ ಅಂದರು ಅಂತ ಅಂದ್ಬಿಟ್ಟು ಹತ್ತಿದ್ದಾರೆ ಆಟೋಕ್ಕೆ. ಆಟೋದಲ್ಲಿ 1 ಕಿಲೋಮೀಟರ್ ಅಷ್ಟೇ ಅಂತ ಹೋಗಿದ್ದು, ಮತ್ತೆ ಟ್ರಾಫಿಕ್ಕಲ್ಲಿ ಸಿಗಾಕ್ಕೊಂಡಿದ್ದಾರೆ. ಸರಿ ಅಂದ್ಬಿಟ್ಟು ಮತ್ತೆ ಅಲ್ಲೇ ಇಳಿದು ಮತ್ತೆ ಒಂದು 4 ಕಿಲೋಮೀಟರ್ನಷ್ಟು ನಡ್ಕೊಂಡು ಹೋಗಿದ್ದಾರೆ. ಎಲ್ಲ ಅಂಬಾನಿ ಅವ್ರ ಕಡೆಯಿಂದ ಯಾತ್ರಾರ್ಥಿಗಳಿಗೆ ಅಂತಂದ್ಬಿಟ್ಟು ಊಟದ ವ್ಯವಸ್ಥೆ ಮತ್ತು ಮೆಡಿಷನ್ ವ್ಯವಸ್ಥೆ ಇತ್ತಂತೆ 24 ಅವರ್ಸು. ಅಲ್ಲಿಂದ ಅವರು ನಡೆಯೋಕ್ಕಾಗ್ದವ್ರಿಗೆಲ್ಲ ಸೈಕಲ್ ಸವಾರಿ ವ್ಯವಸ್ಥೆನೂ ಇರುತ್ತಂತೆ. ಇವ್ರಿಗೆ VIP ಪಾಸ್ ಇದ್ದಿದ್ದರಿಂದ
ರೆಸ್ಟ್ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಹೊರಟಿದ್ದಾರೆ. ನೋಡಿ, ಇದೇ VIP ಅವ್ರಿಗೆ ಅಂತ ಅಂದ್ಬಿಟ್ಟು, ಮತ್ತು ಹೊರಗಡೆಯಿಂದ ಬರೋರಿಗೆ ಅಂತ ಅಂದ್ಬಿಟ್ಟು ಈ ಥರದ ಕ್ಯಾಂಪ್ಗಳು, ಲಕ್ಷಾಂತರ ಕ್ಯಾಂಪ್ಗಳನ್ನ ರೆಡಿ ಮಾಡಿಟ್ಟಿದ್ರಂತೆ. ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಮತ್ತು ಅವರು ಹೋಗಬೇಕಾಗಿದ್ದಂತಹ ಕಿಲಾ ಘಾಟ್ಗೆ ಹೊರಟಿದ್ದಾರೆ. ಸೊ ಇಲ್ಲಿಂದಲೇ ಒಬ್ಬರು ಆಫೀಸರ್ ಬಂದಿದ್ರಂತೆ. ಇವರನ್ನು ಕಿಲಾ ಘಾಟ್ಗೆ, ಅಂದರೆ ಇವ್ರು ಹೋಗಬೇಕಾಗಿದ್ದು ಹಳೆ ಹನುಮಾನ್ಜಿ ಟೆಂಪಲ್ ಹತ್ರ ಕಿಲಾ ಘಾಟ್ ಅಂತ. ಸೊ ಅಲ್ಲಿಗೆ ಬಿಡೋದಕ್ಕೆ ಬಂದಿದ್ದಾರೆ. ಆ ಆಫೀಸರೇ ಪಾಪ ಕರ್ಕೊಂಡು ಬಂದು ಬೋಟಂದು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಅಂದ್ಬಿಟ್ಟು ನೋಡಿ ಇವ್ರಿಗೋಸ್ಕರ ಒಂದು ಬೋಟನ್ನು ರೆಡಿ ಮಾಡಿಸಿ ಕೊಟ್ಟಿದ್ದಾರೆ. ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಒಳ್ಳೆ ವ್ಯವಸ್ಥೆನೇ ಅಲ್ಲಿ ಸಿಗುತ್ತಂತೆ. ಬೋಟ್ನವ್ರಿಗೆ ಒಂದು 3,000 ಕೊಟ್ಟರೆ ಈ ಕಡೆಯಿಂದ ಸಂಗಮಕ್ಕೆ ಕರ್ಕೊಂಡೋಗಿ ಸ್ನಾನ ಮುಗಿಸಿ ಬೋಟ್ಗಳಲ್ಲೇ ಬಟ್ಟೆ ಚೇಂಜ್ ಮಾಡೋಕ್ಕೆ ಕ್ಯಾಂಪ್ ಥರ ಮಾಡಿಕೊಡ್ತಿದ್ರಂತೆ. ಹೆಲಿಕಾಪ್ಟರ್ ವ್ಯವಸ್ಥೆನೂ ಇತ್ತಂತೆ ಕರ್ಕೊಂಡೋಗಿ ಕರ್ಕೊಂಡು ಬರೋಕ್ಕೆ ಎಲ್ಲ. ಇದು ಯಮುನಾ ನದಿಯ ದಡ. ಕೆಲವು ಬೋಟ್ನವ್ರು ಏನು ಮಾಡೋರಂತೆ, ಗೊತ್ತಿಲ್ಲದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ನದಿ ದಡಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇದೇ ಸಂಗಮ ಅಂತ ಅಂದ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರಂತೆ. ಸೊ ಸ್ವಲ್ಪ ಹುಷಾರಾಗಿ ಎಲ್ಲ ತಿಳ್ಕೊಂಡು ಹೋಗಬೇಕಷ್ಟೆ. ಇಲ್ಲಿ ಈ ಥರದ್ದು ತುಂಬ ಒಂದು 20 ಸೆಕ್ಟರ್ ಇದ್ದಾವಂತೆ. ಇವ್ರದ್ದು ಕಿಲಾ ಘಾಟ್ ಅಂತ ಅಂದ್ಬಿಟ್ಟು, ಇವ್ರದ್ದು ಹಳೆ ಹನುಮಾನ್ಜಿ ಟೆಂಪಲ್ ಹತ್ರ ಇದ್ದಂಥ ಕಿಲಾ ಘಾಟ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದನೇ ಬೋಟಲ್ಲಿ ಹೋಗಿದ್ದಾರೆ. ಬೋಟಲ್ಲಿ ಹೋಗಿ ಅಲ್ಲಿ ಸಂಗಮಕ್ಕೆ ಹೋಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಅದೇ ಬೋಟಲ್ಲಿ ಬಟ್ಟೆನೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಈ ಕಡೆಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಇವರನ್ನು. ಇವರು ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ಥಾನದ ಬಗ್ಗೆ ಹೇಳಿರೋದು. ಮುಂದಿನ ವಿಡಿಯೋದಲ್ಲಿ ಪ್ರಯಾಗ್ರಾಜ್ನ ಇನ್ನೂ ಯಾವ್ಯಾವ ದೇವಸ್ಥಾನಗಳು, ಟೂರಿಂಗ್ ಪ್ಲೇಸ್ಗಳಿವೆ, ಎಲ್ಲಿ ಹೋಗಿ ಬಂದ್ರು ಅನ್ನೋದನ್ನು ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.